ವಿಷ್ಣುವರ್ಧನ ಮತ್ತು ಭಕ್ತಿ ಚಳವಳಿಯ ಪ್ರಭಾವ. ರಾಜ ವಿಷ್ಣುವರ್ಧನ 12ನೇ ಶತಮಾನದಲ್ಲಿ ಹೊಯ್ಸಳ ರಾಜವಂಶದ ಪ್ರಬಲ ಆಡಳಿತಗಾರ. ಅವರು ಧೈರ್ಯ, ಬುದ್ಧಿವಂತಿಕೆ ಮತ್ತು ಮಿಲಿಟರಿ ವಿಜಯಗಳಿಗೆ ಹೆಸರುವಾಸಿಯಾಗಿದ್ದರು. ಅವರ ಒಂದು ದೊಡ್ಡ ವಿಜಯವೆಂದರೆ ಚೋಳಸ್ ವಿರುದ್ಧ. ಇದು ಅವನ ರಾಜ್ಯವನ್ನು ವಿಸ್ತರಿಸಲು ಸಹಾಯ ಮಾಡಿತು. ಆದಾಗ್ಯೂ ಅವರ ನಿಜವಾದ ರೂಪಾಂತರವು ಯುದ್ಧದಿಂದಲ್ಲ, ಆದರೆ ನಂಬಿಕೆಯಿಂದ ಬಂದಿತು. ಒಂದು ದಿನ ತನ್ನ ರಾಜ್ಯದ ಮೂಲಕ ಪ್ರಯಾಣಿಸುವಾಗ ವಿಷ್ಣುವರ್ಧನನು ಭಕ್ತಿ ಚಳವಳಿಯ ಶ್ರೇಷ್ಠ ಆಧ್ಯಾತ್ಮಿಕ ಶಿಕ್ಷಕ ಶ್ರೀ ರಾಮಾನುಜಾಚಾರ್ಯನನ್ನು ಭೇಟಿಯಾದನು. ಸಂತನು ರಾಜನೊಂದಿಗೆ ಭಕ್ತಿಯ ಶಕ್ತಿ ಮತ್ತು ವಿಷ್ಣುವಿನ ಶ್ರೇಷ್ಠತೆಯ ಬಗ್ಗೆ ಮಾತನಾಡಿದನು. ಅವರ ಬೋಧನೆಗಳಿಂದ ಪ್ರೇರಿತರಾಗಿ ಮೂಲತಃ ಜೈನ ಧರ್ಮದ ಅನುಯಾಯಿಗಳಾಗಿದ್ದ ವಿಷ್ಣುವರ್ಧನನು ವೈಷ್ಣವ ಧರ್ಮವನ್ನು ಸ್ವೀಕರಿಸಿದನು ಮತ್ತು ತನ್ನ ಜೀವನವನ್ನು ತನ್ನ ತತ್ವಗಳನ್ನು ಹರಡಲು ಅರ್ಪಿಸಿದನು. ತನ್ನ ಹೊಸ ಭಕ್ತಿಯನ್ನು ವ್ಯಕ್ತಪಡಿಸಲು ರಾಜನು ವಿಷ್ಣುವಿಗೆ ಮೀಸಲಾಗಿರುವ ಹೊಯ್ಸಳ ವಾಸ್ತುಶಿಲ್ಪದ ಒಂದು ಮೇರುಕೃತಿಯಾದ ಬೆಲ್ಲೂರಿನಲ್ಲಿರುವ ಭವ್ಯವಾದ ಚೆನ್ನಕೇವ ದೇವಾಲಯವನ್ನು ನಿರ್ಮಿಸಿದನು. ಈ ದೇವಾಲಯವು ಇಂದು ಭಾರತದ ಅತ್ಯಂತ ಪ್ರಸಿದ್ಧ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿದೆ. ವಿಷ್ಣುವರ್ಧನನ ರೂಪಾಂತರವು ಕೇವಲ ಧಾರ್ಮಿಕವಲ್ಲದೆ ನೈತಿಕತೆಯೂ ಆಗಿತ್ತು. ಅವನು ದಯೆ, ನ್ಯಾಯ ಮತ್ತು ಭಕ್ತಿಯಿಂದ ಆಳಿದನು. ತನ್ನ ರಾಜ್ಯವನ್ನು ತನ್ನ ಜನರಿಂದ ಸಮೃದ್ಧ ಮತ್ತು ಪ್ರಿಯಳಿಸುವಂತೆ ಮಾಡಿದನು. ಅವರ ಪರಂಪರೆ ತನ್ನ ಮೊಮ್ಮಗ ವೀರ ಬಲ್ಲಾಳ ಏರ ಮೂಲಕ ಮುಂದುವರಿಯಿತು. ಅವರು ಹೊಯ್ಸಳ ಸಾಮ್ರಾಜ್ಯವನ್ನು ಮತ್ತಷ್ಟು ಬಲಪಡಿಸಿದರು. ನಿಜವಾದ ಶ್ರೇಷ್ಠತೆಯು ಕೇವಲ ಶಕ್ತಿ ಮತ್ತು ವಿಜಯದ ಬಗ್ಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಭಕ್ತಿಯ ಬಗ್ಗೆಯೂ. ಕಿಂಗ್ ವಿಷ್ಣುವರ್ಧನನ ಕಥೆಯು ಸತ್ಯ ಮತ್ತು ನಂಬಿಕೆಯನ್ನು ಸ್ವೀಕರಿಸುವುದು ಶಾಶ್ವತ ಪರಂಪರೆಗೆ ಕಾರಣವಾಗಬಹುದು ಎಂದು ನಮಗೆ ಕಲಿಸುತ್ತದೆ.